ಅಲ್ಲಿ ಹಿಂದ್ಗಡೆ ಸ್ವಲ್ಪ ಲೈಟ್ ಜಿಗಿ ಜಿಗಿ ಆಗ್ತಾ ಉಂಟಾ? ಲೈಟ್ಗೆ ಸಹ ಸೈಕ್ ಆಗಿ ಹೋಗಿದೆ, ಇನ್ನು ನಮಗೆ ಸೈಕ್ ಆಗದೆ ಇರ್ತದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೀ 2 ಪಾಯಿಂಟ್ಸ್. ನಿಮಗೆ 2 ಪಾಯಿಂಟ್ಸ್ ಬೇಕಾ? ತಗೊಳ್ಳಿ. ನಿಮಗೆ 2 ಪಾಯಿಂಟ್ಸ್ ಬೇಕಾ? ತಗೊಳ್ಳಿ. ನಾವು ಒಂಥರ ಕಲಿಯುಗದ ಕರ್ಣ. ನಾವು ಅಂತಂದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕರ್ಣಂತರ ದಾನ ಮಾಡೋದ್ರಲ್ಲಿ ಎತ್ತಿದ ಕೈ, 2 ಪಾಯಿಂಟ್ಸ್ ಎತ್ತಿ ಕೊಡೋದ್ರಲ್ಲಿ ಎತ್ತಿದ ಕೈ ಮತ್ತು ಎತ್ತಿದ ಕಾಲು. ಆದರೆ ಸಹ ಪಂಜಾಬ್ ನಮ್ಮ ಮೇಲೆ ಸೋತಿತ್ತು ಅಂತಂದರೆ ಅದಾಗಿದ್ರೆ ಹೇಗೆ ಅಂತ ನನಗೆ ಶಾಕ್ ಆಗ್ತಾ ಉಂಟೀಗ. ಪಂಜಾಬ್ ವಿರುದ್ಧ ನಾವು ಯಾಕೆ ಗೆದ್ದದ್ದು? ಅವರಿಗೆ ಸಹ 2 ಪಾಯಿಂಟ್ ಕೊಡಬೇಕಿತ್ತಲ್ಲ. ಏನೋ ಇಲ್ಲಿ ಪೂರ್ವ ಜನ್ಮದ ಒಂದು ದ್ವೇಷ ಉಂಟಂತ ಕಾಣ್ತದೆ ಪಂಜಾಬ್ ಮೇಲೆ ಗೆದ್ದಿದ್ದೇವೆ. ಇವತ್ತು ಅಂತೂ ಎಷ್ಟು ಚಂದ ಸೋತರು ಅಂತಂದರೆ ಅದು ಪದಗಳಲ್ಲಿ ವರ್ಣಿಸಲಿಕ್ಕೆ ಆಗೋದಿಲ್ಲ, ಪದಗಳಲ್ಲಿ ವರ್ಣಿಸಬಾರ್ದು. ಯಾಕಂತಂದರೆ ಪದಗಳಿಗೆ ಸಹ ನಾಚಿಕೆ ಆಗ್ತದೆ ವರ್ಣಿಸಲಿಕ್ಕೆ. ಹಾಗೆ ಥೋ 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 ಅಸಹ್ಯ. ಈಗ ನೋಡಿ, ಸೋಲುದೇ ಒಂದು ಬೇಜಾರು. ಈ ರೀತಿ ಸೋತರೆ ಟೀಮ್ ಮೇಲೆ ಅಲ್ಲ, ನಮ್ಮ ಮೇಲೆ ಜಿಗುಪ್ಸೆ ಬಂದುಬಿಡ್ತದೆ. ಅಂದರೆ ನಾವು ಇದನ್ನೆಲ್ಲ ನೋಡ್ತಾ ಇದ್ದೇವಾ? ಈ ಶತಮಾನದಲ್ಲಿ ಸಹ ನಾವು ಇಂಥ ಮ್ಯಾಚೆಲ್ಲ ನೋಡ್ತಾ ಇದ್ದೇವಾ? ಈ ರೇಂಜಿಗೆ 1 ಸೈಡೆಡ್ ಮ್ಯಾಚೆಲ್ಲ ನೋಡ್ತಾ ಇದ್ದೇವಾ ಅಂತ. ಅಂದರೆ ಥ್ರ್ಯಾಶ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಒಂದು ವರ್ಡ್ ಉಂಟಲ್ಲ ಥ್ರ್ಯಾಶ್, ಹಾಗೆ ಥ್ರ್ಯಾಶ್ ಮಾಡಿ ಹಾಕಿದರು ಮುಂಬೈ ಅವರು. ಹೊಡೆದು ಅಂದರೆ ಅದು ಶವ ಆಗಿ ಹೋಗಿದೆ, ಶವಕ್ಕೆ ಸಹ ಹೊಡೆದ್ರೆ ಹೇಗಾಗ್ತದೆ ಹಾಗೆ ಇತ್ತು ಇವತ್ತಿನ ಮ್ಯಾಚು. ದೇವ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ RCB ನಾವು 196 ರನ್ ಹೊಡೆದೆವು. ವಾಂಖೇಡೆಯಲ್ಲಿ ಮಿನಿಮಮ್ 220 ರನ್ ಹೊಡಿಬೇಕು ಆಯಿತಾ. ಇಟ್ಸ್ ಅ ಪ್ಯೂರ್ ಬ್ಯಾಟಿಂಗ್ ಪಿಚ್. ಅದು ಸಹ ಮುಂಬೈ ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾ ಉಂಟು ಅಂತಂದರೆ ಇನ್ನೊಂದು 20 ರನ್ ಜಾಸ್ತಿ ಹೊಡಿಬೇಕು. ಅದು ಸಹ ನಮ್ಮ ಬೌಲಿಂಗ್ ಎಲ್ಲ ನೋಡೋದಿದ್ರೆ ಇನ್ನೂ 40 ರನ್ ಜಾಸ್ತಿ ಹೊಡಬೇಕು. ಸೊ 220 ರನ್ ಪಾರ್ ಸ್ಕೋರು. ಮುಂಬೈದು ಬ್ಯಾಟಿಂಗ್ ನೋಡಿ ಒಂದು 20 ರನ್ ಜಾಸ್ತಿ ಹೊಡಿಬೇಕು, 240 ಹೊಡಿಬೇಕು. ಮತ್ತು ನಮ್ಮ ಬೌಲಿಂಗ್ ನೋಡಿ ಇನ್ನೂ 20 ರನ್ ಜಾಸ್ತಿ, ಒಟ್ಟು 260 ರನ್ ಹೊಡಿಬೇಕಿತ್ತು. ನಾವು ಹೊಡಿಲಿಕ್ಕಾದದ್ದು 196 ರನ್. ನಮ್ಮ ಬದಲು ಬೇರೆ ಯಾವುದೇ ತಂಡ ಇದ್ದಿದ್ರೆ ಸಹ ನಾನು ಹೇಳ್ತಿದ್ದೆ 196 ಇಸ್ ಅ ವೆರಿ ಗುಡ್ ಸ್ಕೋರ್ ಅಂತ. ಬಟ್ ನಮ್ಮ ಬೌಲಿಂಗ್ ನೋಡಿದಾಗ ನಾವು ಅಯ್ಯಯ್ಯೋ 196 ಸ್ವಲ್ಪ ಡೌಟ್ ಉಂಟು ಅಂತ ಅನಿಸಿತು. ಬಟ್ ಸ್ಟಿಲ್ ಏನೋ ಒಂದು ಕೊನೆಯ ಓವರ್ ತನಕ ಹೋಗಿ ಸೋಲ್ಬೋದು, ಅಥವಾ ಕೊನೆಯ ಓವರ್ ತನಕ ಹೋಗಿ ಡ್ರಾಮ್ಯಾಟಿಕ್ ಆಗಿ ನಾವು ವಿನ್ ಆಗ್ಬೋದು ಅಂತೆಲ್ಲ ಅಂದುಕೊಂಡಿದ್ದೆವು. ಎಷ್ಟಂದ್ರೂ ನಾವು RCB ಫ್ಯಾನ್ಸ್ ಅಲ್ಲ, ಸ್ವಲ್ಪ ಒಂದು ಆಶಾಭಾವನೆ ಇರ್ತದೆ, ಏನಾರು ಒಂದು ಕಿತ್ತು ದಬಾಕ್ಬೋದು ನಮ್ಮ RCB ತಂಡ ಅಂತ. ನಾವು ಒಳ್ಳೆಯ ರೀತಿಯಲ್ಲಿ ಕಿತ್ತು ದಬಾಕಲಿಲ್ಲ. ಇವತ್ತು ಕಿತ್ತು ದಬಾಕಿದೆವು ಬೇರೆ ಥರ. ಅಂದರೆ ಪೂರ್ತಿ ಕಿತ್ತುಕೊಂಡು ಹೋಯ್ತು ಮ್ಯಾಚ್. 15 ಓವರಲ್ಲಿ ಹೊಡೆದಾಕಿದ್ರು ಮಾರ ಮುಂಬೈ. 15 ಓವರ್. ಅಂದರೆ ಅವ್ರಿಗೆ ಹೇಳ್ತಾ ಇರೋದಲ್ಲ, ನಮಗೆ ನಾನು ಹೇಳ್ತಾ ಇರೋದು. ಎಂತ ಮಾರ್ರೆ, 6 ಇನ್ನಿಂಗ್ಸ್ ಹೊಡೆಯುವುದಾ? ಅದರ ಬಗ್ಗೆ ಮತ್ತೆ ಮಾತಾಡೋದು. ಫಸ್ಟ್ ನಮ್ಮ ಬ್ಯಾಟಿಂಗ್ ಬಗ್ಗೆ ಮಾತಾಡುವ. ಆಯಿತು, ಇವಾಗ ನಮ್ಮದು ಪ್ರಿವ್ಯೂ ವಿಡಿಯೋ ನೋಡಿದರೆ ಆಲ್ಮೋಸ್ಟ್ ಅದರಲ್ಲಿ ಹೇಳಿದಂಥ 11 ಜನರಲ್ಲಿ 10 ಜನ ಇವತ್ತಿದ್ದರು. ಯಶ್ ದಯಾಲ್ ಬದಲು ಆಕಾಶ್ ದೀಪನ್ ಹಾಕ್ಕೊಂಡಿದ್ರು. ವಿಲ್ ಜಾಕ್ಸಿಗೆ ಚಾನ್ಸ್ ಕೊಡಬೇಕಂತ ನಾನು ಹೇಳಿದ್ದೆ. ಓಕೆ, ವಿಲ್ ಜಾಕ್ಸಿಗೆ ಚಾನ್ಸ್ ಕೊಟ್ಟಿದ್ರು. ಲಾಂಬ್ರೋರ್ ಅವರು ಬರಬೇಕು, ಬಂದರು ಟೀಮಲ್ಲಿ. ಆ್ಯಂಡ್ ವಿಡಿಯೋದಲ್ಲಿ ಸಹ ಹೇಳಿದ್ದೆ, ವಿಲ್ ಜಾಕ್ಸ್ ಮತ್ತು ಲಾಂಬ್ರೋರು ಮತ್ತು ವೈಶಾಖ್ ಅವರೆಲ್ಲ ಬಂದ ಕೂಡಲೇ ಅವರು ಭಯಂಕರ ಪರ್ಫಾರ್ಮ್ ಮಾಡ್ತಾರಂತ ಹೇಳೋದಲ್ಲ. ಬಟ್ ಲಾಂಬ್ರೋರ್ ಮತ್ತು ವೈಶಾಖ್ ಅಟ್ಲೀಸ್ಟ್ ಒಂದು ಮ್ಯಾಚಲ್ಲಿ ಪ್ರೂವ್ ಮಾಡಿರೋದ್ರಿಂದ ಅವರಿಗೆ ಅವಕಾಶ ಕೊಡೋದು ಅದು ನ್ಯಾಯ ಅಂತ ಹೇಳಿದೆ. ಆ್ಯಂಡ್ ವಿಲ್ ಜಾಕ್ಸಿಗೆ ಅಲ್ಲಿ ಗ್ರೀನ್ ಆಡ್ತಾ ಇಲ್ಲ, ವಿಲ್ ಜಾಕ್ಸಿಗೆ ಪೊಟೆನ್ಷಿಯಲ್ ಇದೆ, ಸೊ ಅವರಿಗೆ ಅವಕಾಶ ಕೊಡಬೇಕು ಅಂತ. ಲಾಂಬ್ರೋರ್ ಅವರು 0 ಹೊಡೆದ್ರು, 1 ಬಾಲಿಗೆ 0. ವೈಶಾಖ್ ಅವರು ಸಹ 1 ಬಾಲಿಗೆ 0 ಮತ್ತು ಬೌಲಿಂಗಲ್ಲಿ 10 ಸರಾಸರಿಯಲ್ಲಿ ರನ್ ಬಿಟ್ಟುಕೊಟ್ರು. ವಿಲ್ ಜಾಕ್ಸ್ ಅವರು 8 ರನ್ ಹೊಡೆದ್ರು. ಅದಕ್ಕಿಂತ ಮುಂಚೆ ಓಪನಿಂಗ್ ಬಂದಂಥ ವಿರಾಟ್ ಕೊಹ್ಲಿ ಮತ್ತು ಡೂಪ್ಲೆಸಿಸ್ ಅವರು, ವಿರಾಟ್ ಕೊಹ್ಲಿ ಅವರು 9 ಬಾಲಿಗೆ 19 ರನ್ ಹೊಡಿಲಿಲ್ಲ, 9 ಬಾಲಿಗೆ 3 ರನ್ ಹೊಡೆದು ಔಟ್ ಆದರು. ಮತ್ತು ಡೂಪ್ಲೆಸಿಸ್ ಅವರು ಇವತ್ತು ಚೆಂದ ಮಾಡಿ ಆಡಿದ್ರು. ಅದರ ಬಗ್ಗೆ ಡೂಪ್ಲೆಸಿಸ್ ಅವರು ಅಂಥ ತೀರಾ ಕೆಟ್ಟ ಫಾರ್ಮಲ್ಲಿ ಇರಲಿಲ್ಲ, ಬಟ್ ವೆರಿ 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 ಆ್ಯಾವ್ರೇಜ್ IPL ಹೋಗ್ತಾಯಿತ್ತು ಅವರಿದು. ಕ್ಯಾಪ್ಟನ್ಶಿಪ್ ಒಳ್ಳೆ ಇರಲಿಲ್ಲ, ಒಪ್ತೇನೆ. ಬ್ಯಾಟಿಂಗು ಗ್ರೀನ್ ಮತ್ತು ಮ್ಯಾಕ್ಸ್ವೆಲ್ ಥರ ಅಂತೂ ಇರಲಿಲ್ಲ, ಎಸ್ಪೆಷಲಿ ಮ್ಯಾಕ್ಸ್ವೆಲ್ ಥರ ಅಂತೂ ಇರಲೇ ಇಲ್ಲ ಬಿಡಿ ಡೂಪ್ಲೆಸಿಸ್ ಅವ್ರದ್ದು. ಅಟ್ಲೀಸ್ಟ್ ಒಂದು ಮ್ಯಾಚ್ ಏನಾದರೂ ಆಡಿದ್ದು 44 ಎಲ್ಲ ಹೊಡೆದಿದ್ರು. ಇವತ್ತು 61 ರನ್ ಹೊಡೆದ್ರು, 40 ಬಾಲಿಗೆ 4 4 3 6 ಎಲ್ಲ. ನೆಕ್ಸ್ಟ್ ಒಬ್ಬರ ಬಗ್ಗೆ ನಾವು ಮಾತಾಡಲೇಬೇಕು. ಯಾರ ಬಗ್ಗೆ ಮಾತಾಡಬೇಕು? ನಮ್ಮ ಅತ್ಯದ್ಭುತ ಪ್ಲೇಯರ್, RCBಯ ಹೆಸರಲ್ಲಿ ಅಂದರೆ ಅವ್ರ ಲೆಜೆಂಡ್, ಅದ್ರ ಬಗ್ಗೆ ಮಾತಾಡೋದಿಲ್ಲ. RCBದು ದೊಡ್ಡ ಲೆಜೆಂಡ್ ಮ್ಯಾಕ್ಸ್ವೆಲ್ ಅವರು. ಅಂದರೆ ಎಂಥ ಒಂದು ಬೇರೆ ಉತ್ತರ ಧ್ರುವ ದಕ್ಷಿಣ ಧ್ರುವಕ್ಕೂ ಅಂತ ಹೇಳ್ತಾರಲ್ಲ, ಇವು ಆಸ್ಟ್ರೇಲಿಯಾಗೆ ಆಡುವಾಗ ಮಾರ ಹಿಮಾಲಯ ಪರ್ವತ ಥರ ಎಂಥ ಸೂಪರಾಗಿ ಆಡ್ತಾರೆ, ಅಂದರೆ ಪೀಕ್ ಲೆವೆಲ್ ಪರ್ಫಾರ್ಮೆನ್ಸ್. ಹಾಗೆ ಇದು RCBಗೆ ಆಡುವಾಗ ಹುಡುಕಬೇಕು ನಾವು, ಭೂಮಿ ಅಡಿ ಅಂದರೆ ಭೂಮಿಯನ್ನು ಅಗದು ಹುಡುಕ್ಬೇಕು, ಅಣ್ಣ ಎಲ್ಲಿದ್ದೀರಿ ಅಂತ. ಎಂಥ ಮಾರ 6 ಮ್ಯಾಚಲ್ಲಿ 3-0
0-3-28 ಮತ್ತು 0-3 ಇವತ್ತು ಮತ್ತೆ ಪುನಃ 0, 4 ಬಾಲಿಗೆ 0. ಈ ಮ್ಯಾಕ್ಸ್ವೆಲ್ಗೆ ಶ್ರೇಯಸ್ ಗೋಪಾಲ್, ವರುಣ್ ಚಕ್ರವರ್ತಿ ಮತ್ತು ಹರ್ಪ್ರೀತ್ ಬ್ರಾರ್ ಇವರನ್ನೆಲ್ಲ ನೋಡಿದರೆ ಎಂತ ಆಗೋದಂತ ಗೊತ್ತಿಲ್ಲ. ಅವ್ರು ಕಂಡುಕೊಳ್ಳೆ ವಿಕೆಟ್ ಒಪ್ಪಿಸ್ಕೊಂಡು ಹೋಗ್ತಾರೆ. ಶ್ರೇಯಸ್ ಗೋಪಾಲ್ ಅವ್ರನ್ನ ಇವತ್ತು ಹಾಕ್ಕೊಂಡಿದ್ರು, ಅವರಿಗೆ ವಿಕೆಟ್ ಒಪ್ಪಿಸಿ ಹೋದರು, 0ಗೆ ಔಟ್ ಆದರು. ಮತ್ತು ಕೊನೆಗೆ ಸೇವಿಯರ್ ಆಗಿ ಹಾಗಾದರೆ ಯಾರು ಮಾರ್ರೆ ಬಂದದ್ದು? ಸೇವಿಯರ್ ಆಗಿ ಬಂದದ್ದು DK, 23 ಬಾಲಿಗೆ 53 ರನ್ ಹೊಡೆದ್ರು. ಬಟ್ ಅದಕ್ಕಿಂತ ಒಬ್ಬರ ಬಗ್ಗೆ ಮಾತಾಡಲೇಬೇಕು. ಆ ರನ್ ಗತಿ ಕೆಳಗೆ ಹೋಗೋದಾಗೆ ಒಬ್ಬ ಪ್ಲೇಯರ್ ಹೆಲ್ಪ್ ಮಾಡಿದಂತಂದರೆ ಪಾಟಿದಾರ್ ಅವರು ಸಿಕ್ಕಾಪಟ್ಟೆ ಟ್ರೆಮೆಂಡಸ್ ಪ್ರೆಷರಲ್ಲಿದ್ದರು. ಅವ್ರದ್ದು ಟೆಸ್ಟ್ ಹಾರಿಬಲ್ ಆಗಿತ್ತು, ಟೆಸ್ಟ್ ಸೀರೀಸ್ ಇಂಗ್ಲೆಂಡ್ ಮೇಲೆ. ಮತ್ತು ಫಸ್ಟ್ 5 ಮ್ಯಾಚಲ್ಲಿ 4 ಮ್ಯಾಚ್ ಏನೋ ಬ್ಯಾಟಿಂಗ್ ಸಿಕ್ಕಿತ್ತು ಅವರಿಗೆ, ಏನೂ ಆಡಿರಲಿಲ್ಲ. ಇವತ್ತು ಭಾರಿ ಪ್ರೆಷರಲ್ಲಿದ್ದರು, ಚೆಂದ ಮಾಡಿ ಆಡಿದರು. 26 ಬಾಲಿಗೆ 50 ರನ್ ಹೊಡೆದು ಔಟ್ ಆದರು. ಕೊನೆಗೆ ಲಾಸ್ಟಿಗೆ DK ಅಣ್ಣ ಬಂದು 23 ಬಾಲಿಗೆ 53 ರನ್ ಹೊಡೆದು ತಂಡದ ಮೊತ್ತ 196 ಹೋಯ್ತು. ಸೂಪರಾಗಿ ಆಡಿದರು DK, ಅದು ಮಾತಾಡುವಾಗೇ ಇಲ್ಲ. ಫಿನಿಷರ್ ಅಂದರೆ ಫಿನಿಷರ್, ಟ್ರೂ ಫಿನಿಷರ್, ಸೂಪರಾಗಿ ಆಡಿದರು. ಬುಮ್ರಾ ಅವರು 5 ವಿಕೆಟ್ ತೆಗೆದರು. ಎಲ್ಲ ಬೌಲರು ಅವ್ರದ್ರಲ್ಲಿ ಸಹ ಎಲ್ಲ ಬೌಲರು ಹೊಡೆಸ್ಕೊಂಡಿದ್ದಾರೆ, ಎಲ್ಲರೂ ಸಹ 6ರ ಮೇಲೆಯೇ ಇತ್ತು. ಬಟ್ ಬುಮ್ರಾ 4 ಓವರಿಗೆ 21 ರನ್ನಿಗೆ 5 ವಿಕೆಟ್. ಅದು ಸಹ ವಾಂಖೇಡೆ ಪಿಚ್ಚಲ್ಲಿ, ಬ್ಯಾಟಿಂಗ್ ಪಿಚ್ಚಲ್ಲಿ 4 ಓವರ್ಗೆ 21 ರನ್ನಿಗೆ 5 ವಿಕೆಟ್ ಕಬಳಿಸೋದಿದೆಯಲ್ಲ, ಅದು ದೊಡ್ಡ ಸಾಧನೆ. ನನ್ನ ಪ್ರಕಾರ ಮ್ಯಾನ್ ಆಫ್ ದ ಮ್ಯಾಚ್ ನಮ್ಮ ಬುಮ್ರಾಗೆ ಹೋಗಬೇಕು. ಎಂತ ಮಾರೆ, ಕ್ಲಾಸ್, ಅಲ್ಟ್ರಾ ಕ್ಲಾಸ್, ಸೂಪರ್. ಅದು ಮಾತಾಡುವಾಗೇ ಇಲ್ಲ, ಅಂದರೆ ಹೊಗಳಬೇಕು. ನೀವು ಯಾವುದೇ ಟೀಮಿದು ಫ್ಯಾನ್ ಆಗಲಿ, ರಿಯಲ್ ಕ್ರಿಕೆಟ್ ಫ್ಯಾನ್ ಆದರೆ ಒಪೋನೆಂಟನ್ನು ಅವರು ಚೆಂದ ಮಾಡಿ ಆಡಿದ್ರು ಹೊಗಳಬೇಕು. ಹೊಗಳ್ತಾ ಇದ್ದೇವೆ, ಸೂಪರಾಗಿ ಆಡಿದರು. ಮತ್ತೆ ಸ್ಟಾರ್ಟ್ ಆದದ್ದು ಮುಂಬೈ ಇಂಡಿಯನ್ಸಿದು ಬ್ಯಾಟಿಂಗು. 6 ಓವರಿಗೆ ಮ್ಯಾಚ್ ಮುಗ್ದಾಗಿದೆ. 6 ಓವರಿಗೆ 72 ರನ್ನಿಗೆ 0. ಪವರ್ ಪ್ಲೇ ಅಂದರೆ ಹಾಗೆ ಬ್ಯಾಟಿಂಗ್ ಪಿಚ್ಚಲ್ಲಿ ಪವರ್ ಪ್ಲೇ ಬ್ಯಾಟಿಂಗು ಹೀಗೆಯೇ ಇರಬೇಕು ಅಷ್ಟೇ. ನೀವು ಫಸ್ಟ್ 6 ಓವರಲ್ಲಿ ಎಷ್ಟು ಹೊಡಿಲಿಕ್ಕಾಗ್ತದೆ ಅಷ್ಟು ಹೊಡಿಲೇಬೇಕು. ಬ್ಯಾಟಿಂಗ್ ಪಿಚ್ಚಲ್ಲಿ ಆಡ್ತಾ ಇದ್ದರೆ ಹೊಡಿಲೇಬೇಕು ಅಷ್ಟೇ. ಅದು ಬೇರೆ ರೀಸನ್ನಿಗೆ ಕೊಡುವಾಗಿಲ್ಲ, ವಿಕೆಟ್ ಬಿತ್ತು ಇಲ್ಲ, ಹೊಡಿಬೇಕಂದ್ರೆ ಹೊಡಿಬೇಕು ಅಷ್ಟೇ. ಯಾಕಂದರೆ ತುಂಬ ಅಡ್ವಾಂಟೇಜ್ ಬ್ಯಾಟಿಂಗ್ ಪವರ್ ಪ್ಲೇ ಅನ್ನೋದು ಬ್ಯಾಟಿಂಗ್ ಟೀಮಿಗೆ, ಅದು ಸಹ ಬ್ಯಾಟಿಂಗ್ ಪಿಚ್ಚಲ್ಲಿ ಅಂತೂ ಬ್ಯಾಟಿಂಗ್ ಟೀಮ್ಗೆ ಅದೊಂದು ದೊಡ್ಡ ವರ. ಫಸ್ಟ್ 6 ಓವರಲ್ಲಿ ರನ್ ಹರಿದು ಬರಲೇಬೇಕು. ಬಟ್ ಪ್ರಾಬ್ಲಮ್ ಎಂತ ಅಂದರೆ ಫಸ್ಟ್ 6 ಓವರಲ್ಲಿ ಅಲ್ಲ, ಎಲ್ಲ ಓವರಲ್ಲಿ ರನ್ ಎದ್ವಾ ಹರಿದು ಬಂತು. ಅದೇ ಪ್ರಾಬ್ಲಮ್ ಆಗಿದ್ದು. ನಾವು ಇವತ್ತು ಸೂಪರಾಗಿ ಹಾಕಿದ್ದು ಒಂದೇ ಓವರ್, ಫಸ್ಟ್ ಓವರ್ 2 ರನ್ ಕೊಟ್ಟರು ಟೋಪ್ಲಿ ಅವರು. ಅದಾದಮೇಲೆ ಎಲ್ಲರೂ ಸೇರಿ ನಮಗೆ ಟೋಪಿ ಹಾಕಿದ್ರು ಅಷ್ಟೇ. ಟೋಪ್ಲಿ ಇನ್ಕ್ಲೂಡಿಂಗ್ ಟೋಪ್ಲಿ ಅವರು ಸೂಪರಾಗಿ ಟೋಪಿ ಹಾಕಿದರು. ಇಶಾನ್ ಕಿಶನ್ 34 ಬಾಲ್ಗೆ 69 ರನ್ ದಡ ಹೊಡೆದು ಹಾಕಿದ್ದು. ಸಿರಾಜ್, ಟೋಪ್ಲಿ, ಆಕಾಶ್ದೀಪ್ ಅವರ ಬಾಲ್ ಆಕಾಶಕ್ಕೆ ಹಾರ್ತಾ ಇತ್ತು. ಬರೀ ಬ್ಯಾಟಿಂದ ಅಂತಲ್ಲ, ಅವರ ಕೈಯಿಂದ ಸಹ ಅದು ಪಿಚ್ಚೇ ಆಗ್ತಾ ಇರಲಿಲ್ಲ, ಅದು ಆಕಾಶದಲ್ಲಿಯೇ ಇತ್ತು. ಅಂದರೆ ಫುಲ್ ಟಾಸು, ಎಷ್ಟು ಫುಲ್ ಟಾಸ್ ಆ ದೇವರಿಗೆ ಗೊತ್ತುಂಟು. ಅಷ್ಟು ಡ್ಯೂ ಇತ್ತಾ? ಐ ಡೋಂಟ್ ಥಿಂಕ್ ಸೊ. ಡ್ಯೂ ಏನಿರಲಿಲ್ಲ. ಈ ಆಕಾಶ್ದೀಪ್ ಎಂತ ಮಾರೆ ಆಕಾಶಕ್ಕೆ ಬಾಲ್ ಹಾಕ್ತಿದ್ರು ಎಂತಂತ ಅರ್ಥ ಆಗಲಿಲ್ಲ. ಕೊನೆಗೆ ಸೂರ್ಯಕುಮಾರ್ ಯಾದವ್ ಅವರು T20 ಕ್ರಿಕೆಟಲ್ಲಿ ಇಡೀ ವರ್ಲ್ಡಲ್ಲಿ ದ ಬೆಸ್ಟ್ ಪ್ಲೇಯರ್, ಹ್ಯಾಂಡ್ಸ್ ಡೌನ್ ದ ಬೆಸ್ಟ್ ಪ್ಲೇಯರ್ ಸೂರ್ಯಕುಮಾರ್ ಯಾದವ್. ನಮ್ಮ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ, ಸೂರ್ಯಕುಮಾರ್ ಯಾದವ್ ಅವರು ಇಂಜುರಿಯಿಂದ ವಾಪಸ್ಸಾಗಿದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ಅವರು 0 ಹೊಡೆದಿದ್ದರು. ಇದು ಅವರ ಸೆಕೆಂಡ್ ಮ್ಯಾಚು. ಸೊ ಅವರಿಗೆ ಒಂದು ಪ್ರೂವ್ ಮಾಡಬೇಕು. RCB ಬೌಲಿಂಗ್ ಸಿಗ್ತಾ ಇರೋದು ಯಾಕೋ ಭಯ ಆಗ್ತಾ ಉಂಟು, ಅಂದರೆ ಅರ್ಥ ಮಾಡಿಕೊಡ್ಬೇಕು, ಅಂದರೆ ಹೊಡಿತಾರೆ ಅಂತ ಭಯ ಆಗ್ತಾ ಉಂಟು ಅಂತ. ಹಣ್ಗಾಯಿ ನೀರ್ಗಾಯಿ ಮಾಡಿ ಹಾಕಿದ್ರು ಮಾರೆ. 19 ಬಾಲಿಗೆ 52 ರನ್ ದಡ ಅವರು ಇಶಾನ್ ಕಿಶನ್, ರೋಹಿತ್ ಶರ್ಮಾ ಸಹ ಸೂಪರಾಗಿ ಆಡಿದರು, 38 ರನ್ ಹೊಡೆದ್ರು. ರೋಹಿತ್ ಶರ್ಮಾ ಅವರ ಕ್ಯಾಚ್ ಹಿಡಿದದೇ ಒಂದು ದೊಡ್ಡ ಸಾಧನೆ. ಇವತ್ತಿನ ನಮ್ಮ ಬೌಲಿಂಗ್ ಮತ್ತು ಫೀಲ್ಡಿಂಗಲ್ಲಿ ಸೇರಿಸಿ ಹೇಳೋದಿದ್ರೆ ಟೋಪ್ಲಿ ಅವರು ಸುಮ್ಮನೆ ಸ್ವೈಕ್ ಅಂತ ಹಾರಿದ್ರು. ಮೊನ್ನೆ ಪಾತಿರಾಣ ಹಾರಿದ್ರಲ್ಲ ಹಾಗೆ ಇವತ್ತು ಟೋಪ್ಲಿ ಅವರು ಹಾರಿದರು. ವಿಲ್ ಜಾಕ್ಸ್ ಅವರ ಬೌಲಿಂಗಲ್ಲಿ ಇದು ರೋಹಿತ್ ಶರ್ಮಾ ಸ್ವೀಪ್ ಮಾಡ್ಲಿಕ್ಕೆ ಹೋದರು. ಅದು ಟೋಪ್ಲಿ ಅವರು ಹಾರಿದ್ರು, ಅದು ಕೈಗೆ ಸ್ಟಿಕ್ ಆಗಿ ಹೋಯಿತು. ಎಲ್ಲರದ್ದು ರಿಯಾಕ್ಷನ್ ಇನ್ಕ್ಲೂಡಿಂಗ್ ನಿಮ್ಮದು, ನನ್ನೆಲ್ಲ ಅಂತವೇ ಇತ್ತು ರಿಯಾಕ್ಷನ್. ಇದೇಗೆ ಮರೆ ಕ್ಯಾಚ್ ಆಯಿತು ಅಂತ. ಬಟ್ ಅವರು ಔಟ್ ಆದಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಬಂದು, ಹಾರ್ದಿಕ್ ಪಾಂಡ್ಯ ಅವ್ರು ನಾವೆಂತ ಹೇಳ್ತಿದ್ದೆವು, ಈಗ ಎಂತ ಮಾರೆ ಭಾರಿ ಸ್ಲೋ ಆಡ್ತಿದ್ದಾರೆ, ಮೊದಲಿನ ಥರ ಹಾರ್ದಿಕ್ ಪಾಂಡ್ಯ ಆಡ್ತಾ ಇಲ್ಲ. 6 ಬಾಲಿಗೆ 21 ರನ್, 3 ಸಿಕ್ಸ್. 6 ಬಾಲಿಗೆ 21 ರನ್ ಚಚ್ಚೆ. ಅಂದರೆ ಬಂದವರೆಲ್ಲರೂ ಸಹ ಹೊಡಿತಿದ್ದಾರೆ ಮಾರ್ರೆ, ಸುಧಾರಿಸಿಕೊಳ್ಳಿಕ್ಕೂ ಟೈಮ್ ಇಲ್ಲ. ಆ ಕಾಮೆಂಟೇಟರ್ಸಿಗೆ ಸಹ ಸುಸ್ತಾಗಿರ್ಬೋದು, ಅಂತ ಕಿರ್ತಾ ಇರಬೇಕಲ್ಲ. 1 ಡಾಟ್ ಬಾಲು, ಸ್ವಲ್ಪ ನಿಧಾನಕ್ಕೆ ಆಡೋದು, ಎಂತೆಲ್ಲ ಹೊಡಿತಾ ಇದ್ದಾರೆ. ಎಂತ ಜಗಳ ಆಗಿತ್ತ ಎಂತಂದ ಗೊತ್ತಿಲ್ಲ. RCB ಮತ್ತು ಮುಂಬೈ ಪ್ಲೇಯರ್ಸಿಗೆ ಎಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಎಂತ ಜಗಳ ಆಗಿತ್ತು ಎಂತಂದ ಗೊತ್ತಿಲ್ಲ. ಯಾರ ದ್ವೇಷ ಇದ್ದಾಗಿತ್ತು ಮಾರ ಇವತ್ತು ಮುಂಬೈ ಇಂಡಿಯನ್ಸಿಗೆ. RCB ಬೌಲರ್ಸಿಗೆ ಒಂದು ಹೊಡೆದ್ರು ಶಿ
ನಮಗೆ ಮ್ಯಾಚ್ ನೋಡಿ ನಮಗೆ ಬೇಜಾರಾಯಿತು. ಅಂದರೆ RCB ಸೋಲ್ತಾ ಉಂಟಂತಲ್ಲ, ಹೀಗೆ ಸಹ ಸೋಲ್ಬೋದಾ ಅಂತ ಬೇಜಾರಾಯ್ತಪ್ಪ, ತುಂಬ ಬೇಜಾರಾಯಿತು. ನೆಕ್ಸ್ಟ್ ಯಾರ ಮೇಲೆ ಉಂಟು? SRH KKR ಮೇಲೆ ಉಂಟಾ? ಈಗ ಸಹ ನಾನು ಅಂದರೆ SRH ಮತ್ತು KKRಗೆ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇರೋದು, ಟಾಸ್ ನೀವು ವಿನ್ ಆದರೆ ಸಹ RCB ವಿನ್ ಆದರೆ ಸಹ ಫಸ್ಟ್ RCBಯೇ ಬ್ಯಾಟಿಂಗ್ ಮಾಡಲಿ. ಆವಾಗ ಎಂತಾಗ್ತದೆ ಅಂತಂದರೆ, ಅದೊಂದು ರೆಕಾರ್ಡ್ ಉಂಟಲ್ಲ, ಈಗ 277 ಕ್ರಿಯೇಟ್ ಆಗಿದೆಯಲ್ಲ, ಅದು 277 ಇರ್ತದೆ. ಅಪ್ಪಿತಪ್ಪಿ SRH ಮತ್ತು KKR ಎಲ್ಲ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ 277 ಮುರಿದು ಹೋಗ್ಬೋದು. ಇವತ್ತು ಫಸ್ಟ್ ಮುಂಬೈ ಏನಾರು ಬ್ಯಾಟಿಂಗ್ ಮಾಡಿದರೆ ಪಕ್ಕ ಮುರಿತಿದ್ರು, ಅದು 277 ದಾಟ್ತಾ ಇತ್ತು ಪಕ್ಕ. ಇರೋದ್ರಲ್ಲಿ ಒಂದು ಸಣ್ಣ ಸಮಾಧಾನ ಏನು ಅಂತಂದರೆ, ಫಸ್ಟ್ ನಾವು ಬ್ಯಾಟಿಂಗ್ ಮಾಡಿದ್ದೆವು ಮಾರ್ರೆ, ಅಷ್ಟೇ. ಸೊ ವಿ ಆರ್ ರೆಡಿ. ನೆಕ್ಸ್ಟ್ ಮ್ಯಾಚ್ ಎಲ್ಲ ಸಹ ಸೋಲಿಕ್ಕೆ ನಾವು ಫುಲ್ ರೆಡಿ. ಆರ್ ಯು ರೆಡಿ? ರೆಡಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿ ಆರ್ ರೆಡಿ ಅಂತ. ರೆಡಿ ಇರೋದಿದ್ದರೆ ಸಹ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ, ಬೇರೆಯವ್ರು ರೆಡಿ ಮಾಡಿಸ್ತಾರೆ, ನಿಮ್ಮನ್ನು ಮೆಂಟಲಿ ರೆಡಿ ಮಾಡಿಸ್ತಾರೆ. ಸರಿಯಾಗಿರೋ ಬರುವ. ನಮಸ್ಕಾರ. ನಿದ್ದೆ ಬರೋದಿಲ್ಲ ಆದರೂ ಸಹ ಮಜ್ಜಾ ಮಾಡುವ, ಆಯಿತಾ? ನಮಸ್ಕಾರ.